ಫಸ್ಟ್ ಟೈಮ್ ಬಂದು ನಾನು ಅಪ್ರೋಚ್ ಮಾಡುವಾಗ ನಮ್ಮ ಸಂತೋಷ್ ಸರ್ ಆಗಲಿ ರಾಮ್ ಸರ್ ಆಗಲಿ, ಸರ್ ಆಲ್ಮೋಸ್ಟ್ ಫಿಲಮಲ್ಲಿ ನಾವು ಪ್ಲ್ಯಾನ್ ಮಾಡಲಿಲ್ಲ, ಆದರೆ ಇವಾಗ ನೀವು ಬೇಕೇ ಬೇಕು, ಒಂದು ದೊಡ್ಡ ಟರ್ನ್ ಓವರ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ಸಾರ್ನ ಹತ್ರ ಡಿಸ್ಕಸ್ ಮಾಡಿ ಮತ್ತು ಭಟ್ ಸರ್ನು ಮಾತಾಡಿ ಎಲ್ಲ ಫೈನಲ್ ಮಾಡಿ ಈ ಪಾತ್ರನ ಪ್ಲೇ ಮಾಡ್ತಾಯಿದ್ದೀನಿ. ಸೊ ತುಂಬ ಸಂತೋಷ ಆಗ್ತದೆ. ಇದು ಸೆಕೆಂಡ್ ಸಿನಿಮಾ ನಾನು ಫೈಟ್ ಜೊತೆ ಮಾಡ್ತಾ ಇರೋದು. ಅದೇ ಥರ ತುಂಬ ಏನು ನಾವು ಭೀಮಾದಲ್ಲಿ ನೋಡಿದ್ವಿ ಆ್ಯಕ್ಷನ್ನು, ಅದೇ ಥರ ಇದೆ. ಅಗೇನ್ ತುಂಬ ಕಷ್ಟಪಡ್ದು ಹಾರ್ಡ್ ವರ್ಕರು. ನೈಟ್ ಶೂಟ್ ಒಂದು ಮಾಡಿದ್ವಿ, ಅಲ್ಲೂ ಅಷ್ಟೇ ಮತ್ತು ಇಲ್ಲೂ ಅಷ್ಟೇ. ಹೇಳೋದು ಬೀಳೋದನ್ನು ತಲೆ ಕೆಡ್ಸ್ಕೊಂಡೇ ಮಾಡ್ತಾಯಿದ್ದಾರೆ. ಖಂಡಿತ ದೊಡ್ಡ ಫ್ಯೂಚರ್ ಇದೆ ಅವ್ರಿಗೆ, ತುಂಬ ದೊಡ್ಡ ಬ್ರೈಟ್ ಫ್ಯೂಚರ್ ಇದೆ. ಅದನ್ನು ನೋಡಿದ್ರೆ ಗೊತ್ತಾಗ್ತದೆ ಅಲ್ಲಿ. ಮತ್ತು ಸೀನಿಯರ್ ಆರ್ಟಿಸ್ಟ್ ಆದ ಶರತ್ ಸರ್ ತುಂಬ ಫ್ರೆಂಡ್ಲಿ. ನಾವು ಸ್ಕ್ರೀನ್ ಮೇಲೆ ಮತ್ತು ಡೈರೆಕ್ಟ್ ನೋಡಬೇಕಾದ್ರೆ ಒಂಥರ ಅನಿಸುತ್ತೆ. ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ತುಂಬ ಖುಷಿ ಆಗುತ್ತೆ, ತುಂಬ ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡ್ತಿದ್ದಾರೆ. ಮತ್ತು ಸರ್ ಬಂದಿದ ತಕ್ಷಣ ನೋಡಿದೆ, ಎಲ್ಲೂ ನೋಡಿದ್ದೀನಲ್ಲ ಅಂತೇಳ್ಬಿಟ್ಟು, ಯಾಕಂದರೆ ಸಿನಿಮಾ ನಾನು ಜಾಸ್ತಿ ನೋಡ್ಕೋವಲ್ಲ. ಸೊ ಹಂಗಾಗಿ ಅವ್ರ ಆ್ಯಕ್ಟಿಂಗ್ ನೋಡಿದ ತಕ್ಷಣ ಒಂಥರ ಆಗೋಯ್ತು. ಯಾಕಂದರೆ ಕೇಳೋ ರಿಯಾಕ್ಷನ್ಸ್ ಆಗಲಿ, ಮತ್ತು ನಮ್ಮ ಏನು ಕಣ್ಣು ಮತ್ತು ಫೇಸ್ ರಿಯಾಕ್ಷನ್ ಬಿಟ್ಟು ಬಾಡಿನೂ ಒಂದು ರಿಯಾಕ್ಷನ್ ಕೊಡಬೇಕಂತ ಸಾರ ನೋಡಿ ನಾನು ಕಲ್ತ್ಕೊಂಡೆ ಅಲ್ಲಿ ಒಂದೊಂದು ಶಾರ್ಟ್ ನೋಡಿಕೊಂಡು. ಸೊ ಈ ಟೀಮ್ ಜೊತೆ ಸೇರಿ ವರ್ಕ್ ಮಾಡೋದು ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು. ಹಿಂದೆ ಚಿತ್ರೀಕರಣದ ತಾಣಗಳಿಗೆ ತಾವೆಲ್ಲರೂ ಬರೋ ಒಂದು ಪರಂಪರೆ ಇತ್ತು. ಅದು ಇವತ್ತಿನ ಈ ಪ್ರೆಸ್ ಕಾನ್ಫರೆನ್ಸ್ ಅದನ್ನು ಆ ಎಲ್ಲ ದಿವಸಗಳನ್ನು ನೆನಪಿಸ್ತಾ ಇದೆ. ನೀವೆಲ್ಲರೂ ಇಲ್ಲಿಗೆ ಬಂದಿದ್ದಕ್ಕೆ ತಂಡದ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸನ್ನು ಹೇಳ್ತೇನೆ. ಮೊಟ್ಟ ಮೊದಲನೇ ಬಾರಿಗೆ ನಾನು ರಾಮನಾರಾಯಣ್ ಸರ್ ಅವರ ನಿರ್ದೇಶನದಲ್ಲಿ ಕೆಲಸ ಮಾಡ್ತಿದ್ದೀನಿ. ಈ ಹಿಂದೆ ಸಾಕಷ್ಟು ಚಿತ್ರಗಳಿಗೆ ಅವರ ಸಂಭಾಷಣೆ ಬರ್ತಾ ಇತ್ತು, ನಾವು ಹೇಳ್ತಾ ಇದ್ವಿ, ಕೇಳ್ತಾ ಇದ್ದೆ ಯಾರು ಬರ್ತಿರೋದು ಇದು ಅಂತ. ರಾಮನಾರಾಯಣ್ ಸರ್ ಅಂತ ಹೇಳೋರು, ಬಹಳ ಮೆಚ್ಕೊಂಡಿದ್ದೆ. ತದನಂತರ ಎಷ್ಟೋ ವರ್ಷಗಳ ನಂತರ ಅವರ ನಿರ್ದೇಶನದಲ್ಲಿ ನಾನು ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ತು. ಪರಸ್ಪರ ಆಗಲಿ. ಅವರ ಬರವಣಿಗೆ ಎಷ್ಟು ಅಚ್ಚುಕಟ್ಟು, ಅವರ ನಿರ್ದೇಶನವೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿದೆ, ಖುಷಿ ಕೊಡುವಂಥದ್ದು. ಹೇಗೆ ಬರವಣಿಗೆಯಲ್ಲಿ ಒಂದು ಕೂಡ ಒಂದು ಪದವಾಗಲಿ ಒಂದು ವಾಕ್ಯವಾಗಲಿ ವೇಸ್ಟ್ ಆಗೋದಿಲ್ವೋ, ಇಲ್ಲಿ ಕೂಡ ಅವರು ಎಕ್ಸಿಕ್ಯೂಟ್ ಮಾಡ್ತಿರುವಂತಹ ಶಾರ್ಟ್ಸ್ಗಳಾಗಲಿ, ಅವರ ಕಥೆಯನ್ನು ಹೇಳ್ತಿರುವ ರೀತಿ ಆಗಲಿ, ಎಲ್ಲವೂ ಅವರದೇ ಆದ ಒಂದು ಶೈಲಿಯಲ್ಲಿ ನಡ್ಕೊಂಡು ಬರ್ತಾ ಇದೆ. ಅವರೇ ಹೇಳಿದಾಗೆ ಒಂದು ವಿಶೇಷವಾದ ಪಾತ್ರ, ಅದು ಮುಂದಿನ ದಿವಸಗಳಲ್ಲಿ ಅವರೇ ರಿವೀಲ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮನು ಅವ್ರ ಜೊತೆಯಲ್ಲಿ ಮೊದಲನೇ ಚಿತ್ರ, ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೇನೆ. ನಮ್ಮ ನಾಯಕ ನಟಿ ಅವ್ರ ಜೊತೆಲೂ ಕೂಡ ಮೊದಲನೇ ಬಾರಿ ಮಾಡ್ತಿರೋದು. ಒಟ್ಟಾರೆ ಅಷ್ಟೇನೆ, ನಮ್ಮ ಸಂತೋಷ್ ಗೌಡರು ನಿರ್ಮಾಪಕರು, ಅವ್ರಿಗೂ ಇದು ಮೊದಲು. ಬಹಳ ಸರಾಗವಾಗಿ ಎಲ್ಲದನ್ನ ಒದಗಿಸ್ತಾ, ಎಲ್ಲರನ್ನು ಚೆನ್ನಾಗಿ ಕಾಣ್ತಾ, ಚಿತ್ರೀಕರಣ ಸುಗಮವಾಗಿ ನಡೆಯೋದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ, ಎಲ್ಲವನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಇನ್ನು ಸುಬ್ಬಣ್ಣ ಅವ್ರ ಬಗ್ಗೆ ನಿಮ್ಗಾಗಲೇ ಗೊತ್ತಿದೆ. ಅವರು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಕೆಲಸ ಮಾಡಿ ಈಗಾಗಲೇ ಇಂಡಸ್ಟ್ರಿ ಅಂತಂದರೆ ಸುಬ್ಬಣ್ಣ ಅವ್ರನ್ನ ನೋಡ್ಬೋದು ನಾವು. ಸೊ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿ ಅನುಭವ ಪಡೆದಿರೋವಂಥವ್ರು. ಚೆನ್ನಾಗಿ ಬರ್ತೀರಿ. ಇವತ್ತು ಚಿತ್ರೀಕರಣದ ತಾಣಕ್ಕೆ ನೀವು ಬಂದಿರೋದ್ರಿಂದ, ನಾವು ಚಿತ್ರೀಕರಣದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ನಮ್ಮನ್ನು ಯಾವ ವೇಷದಲ್ಲಿ, ಈಗಾಗಲೇ ನೀವು ಸ್ಪಾಟ್ಗೆ ಬಂದಾಗ ಮುಖ ತುಂಬ ರಕ್ತ ಧೂಳು ಎಲ್ಲ ಇತ್ತು. ಅದಕ್ಕೆ ನಾನು ನಮ್ಮ ಮಾಸ್ಟ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ವಿನೋದ್ ಮಾಸ್ಟ್ರಿಗೆ. ಧೂಳಲ್ಲಿ ಮುಳುಗಿಸ್ಬಿಟ್ಟಿದ್ದಾರೆ 3 ದಿವಸದಿಂದ. ಬಟ್ ಖುಷಿ ಕೊಡ್ತಾ ಇದೆ. ಶಾರ್ಟ್ಸ್ ಅಷ್ಟೇ ಅದ್ಭುತವಾಗಿ ಬರ್ತಿದೆ. ಅವ್ರ ಜೊತೆಲೂ ಕೂಡ ಸಾಕಷ್ಟು ಚಿತ್ರಗಳನ್ನು ನಾನು ಈಗಾಗಲೇ ಮಾಡಿದ್ದೀನಿ. ಒಟ್ಟಾರೆಯಾಗಿ ಚೆನ್ನಾಗಿ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ, ಪ್ರಚಾರ, ಆಶೀರ್ವಾದ ಇರಲಿ, ಈ ತಂಡದ ಮೇಲೆ ಇರಲಿ, ಈ ಸಿನಿಮಾ ಮೇಲೆ ಇರಲಿ ಅಂತ ನಾನು ಕೇಳಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಪತ್ರಿಕಾಗೋಷ್ಠಿ ಭಾಳ ವರ್ಷಗಳಾಯಿತು. ನಾನು ನನ್ನ ನೀಲಾಂಬರಿ ಸಿನಿಮಾ ಮಾಡಿದಾಗ ಇಲ್ಲಿಂದ ಇಡೀ ಟೀಮ್ನ ಕೇರಳ ಚಾಲಕುಡಿಗೆ ಕರ್ಕೊಂಡೋಗಿದ್ದೆ. ಆಮೇಲೆ ಮಣಿ ಆದಮೇಲೆ ಮಣಿಪಾಲಕ್ಕೆ ಕರ್ಕೊಂಡೋಗಿದ್ದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಪ್ರೆಸ್ ಮೀಟ್ ನೋಡ್ದಾಗ ಒಂದು ಆಡಿಯೋ ಒಂದಾಗತ್ತೆ, ಟೀಸರ್ ಅಂತ ಒಂದಾಗತ್ತೆ, ಟೈಟಲ್ ಲಾಂಚ್ ಅಂತ ಆಗುತ್ತೆ. ಅದು ಬಿಟ್ಟು ಯಾರೂ ಪ್ರೆಸ್ನವರು ಹೊರಗಡೆ ಹೋಗಿದ್ದ ಅನುಭವ ಇಲ್ಲ. ನೆನ್ನೆ ಪ್ಲ್ಯಾನ್ ಮಾಡ್ತಿದ್ದೆ, ಭಾಳ ಖುಷಿ ಆಯಿತು. ಎಲ್ಲಿ ನಾವು ಶೂಟಿಂಗ್ ಮಾಡ್ತಿದ್ವೋ ಅದೇ ಜಾಗದಲ್ಲಿ ನೀವು ಎಷ್ಟು ಲಕ್ಷ ಕೊಟ್ಟರು ಈ ಥರ ಒಂದು ಸುಂದರವಾದಂಥ ಪರಿಸರ ಬೆಂಗಳೂರಿನಲ್ಲಿ ಸಿಗಲ್ಲ. ಸೊ ರಾಮ್ಗೂ ನನಗೂ ಒಂದು ಬೇರೆ ರೀತಿ ಸ್ನೇಹ,
ಸೊ ನನ್ನ ಸ್ಟುಡಿಯೋ ಮಾಲೀಕತ್ವದಲ್ಲಿ ಅವರೆಲ್ಲ ಸಿನಿಮಾಗಳು ನನ್ನ ಸ್ಟುಡಿಯೋದಲ್ಲಿ ಮಾಡ್ತಾಯಿದ್ರು. ಯಾವಾಗಲೂ ಕಾಲು ಎಳಿತಿದ್ದೆ. ಕರಿ ಸುಬ್ಬೊಬ್ಬ ಸ್ಟುಡಿಯೋ ಓನರ್ ಆಗಿ ನನ್ನನ್ನು ಬಳಸ್ಕೊಳ್ತಾ ಇದ್ದೀರಾ ನೀವು, ಒಬ್ಬ ಕಲಾವಿದನಾಗ ಎಲ್ಲೂ ಗುರುತಿಸೇ ಇಲ್ಲ ಅಂತಂದರು. ಸೊ ಒಂದಿನ ಫೋನ್ ಮಾಡಿದ್ರು, ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಮಾಡಬೇಕು ನೀವು ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ನನಗೆ ಅವ್ರ ಕತೆ ಹೇಳಿದಾಗ ಇದು ಯೋಗರಾಜ್ ಭಟ್ ಕತೆ, ಅವ್ರ ಬ್ಯಾನರ್ ಸಿನಿಮಾ ಅನ್ನೋದು ಖಂಡಿತನೂ ಗೊತ್ತಿಲ್ಲ. ಇಲ್ಲಿಗೆ ಸ್ಪಾಟಿಗೆ ಬಂದ ಮೇಲೆ ಗೊತ್ತಾಯಿತು. ನಾನು ಕತೆನೂ ಏನೂ ಕೇಳಲಿಲ್ಲ. ಒಂದು ಟ್ರೈಬಲ್ ಇಲ್ಲಿಗೆ ಬಂದ ಮೇಲೆ ಕತೆ ಎಕ್ಸ್ಪ್ಲೈನ್ ಮಾಡಿದ್ರು. ಭಾಳ ಅದ್ಭುತವಾದಂಥ ಕತೆ. ಸೊ ನನ್ನ ಕ್ಯಾರೆಕ್ಟ್ರು ನಾನು ಏನೋ ಅನ್ಕೊಂಡು ಬಂದಿದ್ದೆ, ಅದು ಬೇರೆ ರೀತಿ ಡೈಮೆನ್ಷನ್ ತೊಗೊಂಡಿದ್ದೆ ಸಿನಿಮಾದಲ್ಲಿ. ಈ ಕ್ಯಾರೆಕ್ಟರ್ ನಾನು ಚೂಸ್ ಮಾಡಿದ್ದಕ್ಕೆ ನಿರ್ಮಾಪಕರಿಗೆ, ಯೋಗರಾಜ್ ಭಟ್ಗೆ ಮತ್ತು ರಾಮ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಭಾಳ ವಿಶಿಷ್ಟವಾದಂಥ ಒಂದು ಪಾತ್ರ. ಸೊ ನನ್ನ ಪ್ರಕಾರ ಸಿನಿಮಾ ರೆಡಿ ಆಗೋದು ನಾನು ಕಲಿತಂಥ ಶಾಲೆಗಳಲ್ಲಿ ಮತ್ತು ನನ್ನ ಗುರುಗಳ ಹತ್ರ ಸಿನಿಮಾ 2 ಟೇಬಲ್ ಮೇಲೆ ರೆಡಿ ಆಗುತ್ತೆ. ಮಧ್ಯದಲ್ಲೆಲ್ಲ ಮೂಳೆ ಮಾಂಸ ಹಂದರಗಳು ಸೇರ್ಕೊಳ್ತಾ ಹೋಗುತ್ತೆ ಸಿನಿಮಾಗೆ. ಯಾರು ತಪ್ಪಾಗಿ ಭಾವಿಸ್ಬೇಡಿ, ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಇಲ್ಲಿದ್ದೀರಾ. ಒಂದು ಪುಸ್ತಕ ಪೆನ್ನು ಇಟ್ಕೊಂಡು ನಾವು ಓಂಕಾರ ಬರೆದು ಸ್ಕ್ರಿಪ್ಟ್ ಏನಂತ ಸ್ಟಾರ್ಟ್ ಮಾಡ್ತೀವಿ, ಸ್ಕ್ರೀನ್ ಪ್ಲೇ ಅಂತ, ಅದು ಮೊದಲನೇ ಪ್ರಾರಂಭ. ಕೊನೆಯದಾಗಿ ಎಡಿಟಿಂಗ್ ಟೇಬಲ್ ಮೇಲೆ ಸಿನಿಮಾ ರೆಡಿ ಆಗುತ್ತೆ. ಮಿಕ್ಕಿದ್ದೆಲ್ಲ ಸೇರ್ಕೊಳ್ತಾ ಹೋಗುತ್ತೆ. ಇವೆರಡು ಕರೆಕ್ಟಾಗಿದ್ದರೆ ಸಿನಿಮಾದಲ್ಲಿ ಮೊದಲು ಸ್ಕ್ರಿಪ್ಟು, ಕೊನೆಗೆ ಎಡಿಟಿಂಗು, ಒಳ್ಳೆ ಅದ್ಭುತವಾದ ಸಿನಿಮಾ ಮೂಡಿ ಬರುತ್ತೆ ಅನ್ನೋದು. ಮಿಕ್ಕಿದ್ದೆಲ್ಲ ನಾವೆಲ್ಲ ನಿಮಿತ್ತ ಪಾತ್ರಗಳು ಒಳ್ಳೆ ಆ ಪಾತ್ರಕ್ಕೆ ಸೂಟ್ ಆಗುವಂಥದ್ದು. ಶರತ್ ಸಾರ್ ಇರ್ಬೋದು, ಯಾರೂ ತಪ್ಪಾಗಿ ಭಾವಿಸ್ಬೇಡಿ ನನ್ನ ಮಾತುಗಳನ್ನ, ನಾನಿರ್ಬೋದು. ಆ ಕ್ಯಾರೆಕ್ಟರ್ ಅಂತ ಸಿಕ್ಕಿದಾಗ ನಾನು ರಾಮ್ಗಿದೆ ಹೇಳಿದ್ದು, ಅಣ್ಣ ತುಂಬ ತಯಾರಿ ಬೇಕಾಗುತ್ತೆ, ಸ್ಕ್ರಿಪ್ಟ್ ಕೊಡ್ತೀನಿ ಅಂದರು. ನಾನು ಕಲ್ಲಾಗಿ ಬರ್ತೀನಿ, ಯಾವುದೇ ಡೈರೆಕ್ಟರ್ಗೆ ನಂಗೆ ಅದೇ ಹೇಳೋದು. ನಾನೊಬ್ಬ ಸಣ್ಣ ಕಲಾವಿದ, ನಾನೊಬ್ಬ ಕಲ್ಲಾಗಿ ಬರ್ತೀನಿ, ನೀವು ಹೇಗೆ ಬೇಕೋ ಕಟ್ಕೊಳ್ಳಿ ನೀವು ಅಂತ. ನಾನೊಂದು ಗಾದೆ ಯಾವಾಗಲೂ ರಾಮ್ಗೆ ಹೇಳ್ತಾ ಇರ್ತೀನಿ, ಶೂಟಿಂಗಲ್ಲೂ ಹೇಳಿದ್ದೆ ನಾನು. ಅದು ಬೇರೆ ಬೇರೆ ಥರ ಡೈಮೆನ್ಷನಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ನಮ್ಮ ಗುರುಗಳು TS ರಂಗ ಅಂತಿದ್ರು, ಅವ್ರು ಕಲಿಸಿದಂಥದ್ದು. ಅದರಲ್ಲಿ ಒಂದೇ ಒಂದು ಮೊದಲನೇದು ಮಾತಾಡ್ತೀನಿ, ದಾಸಯ್ಯನ ಕೈಗೆ ಜಾಗಟೆ ಕೊಟ್ಟರೆ ಹೊಡಿತಾನೇ ಇರ್ತಾನೆ. ಆ ಥರ ರಾಮು 8 ಗಂಟೆ ಆದರೂ ಮನುವರ್ ತಲೆ ತಿಂತಾನೆ ಇರ್ತಾರೆ. ಓಪನ್ ಮಾಡಿ ಶಾರ್ಟ್ ತೆಗೀರಿ ಅಂದರೆ ಎಷ್ಟು ಹಸಿವಿಟ್ಕೊಂಡಿರ್ತಾರೆ ಕೆಲಸದ ಮೇಲೆ ಅಂತ. ಒಬ್ಬ ನಿರ್ಮಾಪಕನ ಬದುಕಿಸ್ಬೇಕು ಅಂತಬಿಟ್ಟು ನಮಗೆಲ್ಲ ಎಷ್ಟೋ ದಿನ ಇರಿಟೇಷನ್ ಆಗೋಗ್ಬಿಟ್ಟಿದೆ ನನಗೆ. ಲೈಟ್ ಹೋಗ್ತಾ ಇರುತ್ತೆ, ನಾನೊಬ್ಬ ಟೆಕ್ನಿಷಿಯನ್ ಆಗಿನೂ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿರೋದ್ರಿಂದ ಹೇಗೆ ಸಾಧ್ಯ ಅಂತ ಅಂದ್ಬಿಟ್ಟು. ಆದರೂ ಮನುಗೆ ತಲೆ ತಿಂತಾನೆ ಇರ್ತಾರೆ. ಸೊ ಆ ರೀತಿ ಒಂದು ತಲೆ ತಿಂದು ಕೆಲಸ ಮಾಡಿಸಿರೋದನ್ನ, ಕೆಲಸ ತಗೊಂಡಿರೋದ್ರಿಂದ ಒಂದು ಸಿನಿಮಾ ಭಾಳ ಅಚ್ಚುಕಟ್ಟಾಗಿ ಬಂದಿದೆ ಅಂತ ನಾನು ಅದ್ರ ಭಾವಿಸ್ತೀನಿ. ಸೊ ಈ ಚಿತ್ರದಲ್ಲಿ ನನ್ನನ್ನು ಕ್ಯಾಸ್ಟ್ ಮಾಡಿದಂಥ ನಿರ್ಮಾಪಕರಿಗೆ, ರಾಮ್ಗೆ ಮತ್ತು ಯೋಗರಾಜ್ ಭಟ್ಗೆ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ಇರ್ತೀನಿ. ಮತ್ತು ನನ್ನ ಜೊತೆ ಭಾಳ ಬೇರೆನೇ ತಯಾರಿ ಮಾಡ್ಕೊಂಡಿದ್ದಾನೆ ಮನು ಈ ಸಿನಿಮಾಗೋಸ್ಕರ. ಸೊ ನನ್ನ ಕೋ ಆರ್ಟಿಸ್ಟ್ಗಳು ಮೌನ ಗುಡ್ಡೆಮನೆ, ಶರತ್ ಸಾರು, ಇದೆಲ್ಲ ನನ್ನ ಜೊತೆಗೆ ಯಾರು ಸುಮಾರು ಕಲಾವಿದರು, ಸಹ ಕಲಾವಿದರು ನಡೆಸಿದ್ದಾರೆ. ಸೊ ಎಲ್ಲರ ಕೋಆಪ್ರೇಷನ್ ನನಗೆ ಸಿಕ್ತು. ಆ ಪಾತ್ರ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಭಾಳ ದಿನ ಆದಮೇಲೆ ನನಗೆ ಒಂದು 10 ವರ್ಷ ಆದಮೇಲೆ ಒಂದು ಬೇರೆ ಡೈಮೆನ್ಷನ್ ಕ್ಯಾರೆಕ್ಟರ್ ಸಿಕ್ಕಿದೆ ನನಗೆ. ಬೇರೆ ಬೇರೆ ರೀತಿಗಳಲ್ಲಿ ನೋಡಿದ್ದೀರಾ. ಪ್ರೆಸ್ನವರು ನನ್ನನ್ನು ಬೈದಿದ್ದೀರಾ. ದೊಡ್ಡಪಾಳ್ಯ ಸಿನಿಮಾ ಆದಾಗ ನಮ್ಮ ಸುಬ್ಬಣ್ಣನ ಈ ರೀತಿ ಕ್ಯಾರೆಕ್ಟರ್ಗಳಲ್ಲಿ ನಾವು ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಸೀನಿಯರ್ ಮನುನು ಇದ್ದಾನೆ. ತುಂಬ ಜನ ಬೈದು ಕಾಮೆಂಟ್ ಮಾಡಿದ್ರು, ನಂಗೆ ಪರ್ಸ್ನಲ್ ಆಗಿ ಫೋನ್ ಮಾಡಿ ದಯವಿಟ್ಟು ಈ ಥರ ಸಿನಿಮಾಗಳಲ್ಲಿ ಮಾಡಬೇಡಿ ಅಂತ. ಮೊನ್ನೆ ರೀಸೆಂಟಾಗಿ ಒಂದು ಸಿನಿಮಾ, ಅದನ್ನು ಮನುನೇ ನಾಯಕ, ಕೇದಾರ್ನಾಥ್ ಕುರಿ ಫಾರಂ ಅಂತ. ಸೊ ಅದಕ್ಕೂ ಬೈದರು. ಇಲ್ಲಿ ಇದ್ದಾರೆ ಮಹಾನ್ ಭಾವ. ಫೋನ್ ಮಾಡಿ ಪರ್ಪಸ್ಲಿ ಫೋನ್ ಮಾಡಿ ಬೈತಾರೆ. ನಾಚಿಕೆ ಆಗಲ್ಲ ನಿಮ್ಗೆ ಆ ಥರ ಕ್ಯಾರೆಕ್ಟರ್ ಮಾಡೋದಕ್ಕೆ ಅಂತ. ಗೊತ್ತಾಗಲ್ಲ ಬೇರೆ ರೀತಿ ಡೈಮೆನ್ಷನ್. ನೋಡಿ ಇವಾಗ ಈ ಸಿನಿಮಾದಲ್ಲಿ ನನಗೆ ಈ ಕ್ಯಾರೆಕ್ಟರ್ ಇದೆ, ಇಷ್ಟಿದೆ ಅಂತ ಗೊತ್ತಿಲ್ಲ ನನಗೆ. ಸೊ ನಾನು ಬಂದಿದ್ದಕ್ಕಿಂತ ಜಾಸ್ತಿ ದಿನಗಳು ವರ್ಕ್ ಮಾಡಿದ್ದೀನಿ. ನನಗೇನು ಡೇಟ್ಸ್ ಕೊಟ್ಟಿದ್ರು, ಏನು ಮಾತಾಡಿದ್ವಿ ನಾವು, ಅದಕ್ಕಿಂತ ಜಾಸ್ತಿ ದಿನಗಳು ನೀವು ಈ ಥರ ಇದೇ ಕ್ಯಾರೆಕ್ಟರ್, ಇದು ಬೇರೆ ಡೈಮೆನ್ಷನ್ ತೊಗೊಳ್ತಾ ಇದೆ, ಇದನ್ನು ಬೇರೆ ರೀತಿ ಬೆಳೆಸಿದ್ದೀವಿ ಅಂದಾಗ ನಾನು ಮನಸಾರ ಒಪ್ಪಿ ನಾನು ಕೆಲಸ ಮಾಡಿದ್ದೀನಿ. ನನ್ನಿಂದ ಏನಾದರೂ ನಿರ್ಮಾಪಕರಿಗಾಗಲಿ ನಿರ್ದೇಶಕರಾಗಲಿ ತೊಂದರೆ ಆಗಿದ್ದರೆ ನಾನು ಸಾರಿ ಕೇಳ್ತೀನಿ. ಒನ್ಸ್ ಅಗೇನ್ ಸಿನಿಮಾ ಚೆನ್ನಾಗಿ ಬರಬೇಕು. ಚಿತ್ರಮಂದಿರಕ್ಕೆ ಪ್ರೇಕ್ಷಕ ಮಹಾಪ್ರಭು ಅಲ್ಟಿಮೇಟ್ 10:30ಗೆ ಆಟೋ ಡ್ರೈವರು ಮತ್ತು ಒಬ್ಬ ಸಿನಿಮಾದಲ್ಲಿ ಹೋಟ್ಲುಗಳಲ್ಲಿ ಕೆಲಸ ಮಾಡೋ ಪಾತ್ರೆ ತೊಳೆಯುವಂಥ ಹುಡುಗರು ಏನಿರ್ತಾರೆ, ಅವರೇ ನಮ್ಮ ಸಿನಿಮಾನ ಆ ಕಾಲದಿಂದ ಈ ಕಾಲದವರೆಗೂ ಉಳಿಸಿದಂಥ ಜನ. ಸಿನಿಮಾನ 10:30ಗೆ ಏನು ಬರೀತಾನ ಪ್ರೇಕ್ಷಕ ಮಹಾಪ್ರಭು, ಅದೇ ಅಲ್ಟಿಮೇಟ್ ರಿವ್ಯೂ ಆಗುತ್ತೆ. ಮಿಕ್ಕಿದ್ದು ಯಾವ್ದಾದ್ರು ಇಲ್ಲಿ ಸಿನಿಮಾ ಚೆನ್ನಾಗಿ ಮಾಡಬೇಕು, ಅಷ್ಟೇ ನಮ್ಮ ಕೆಲಸ. ನಮಸ್ಕಾರ. ಕ್ಲೈಮ್ಯಾಕ್ಸ್ ಫೈಟ್ನ ಶೂಟ್ ಮಾಡ್ತಾ ಇದ್ದೀರಿ. ರಾಮನಾರಾಯಣ್ ಸರ್ಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ರಾಮನಾರಾಯಣ್ ಸರ್ ಜೊತೆ ತುಂಬ ದಿವಸಗಳಾಗೋಯ್ತು ಗ್ಯಾಪು.
ಸಿನಿಮಾ ಮಾಡೋದಕ್ಕೆ ಕರೆದು ಈ ಅವಕಾಶನ ಈ ಸಿನಿಮಾದಲ್ಲಿ ಮಾಡಿಕೊಟ್ಟಿದ್ದ ಅವಕಾಶಕ್ಕೆ ಥ್ಯಾಂಕ್ ಯು. ಹಾಗೆ ನಮ್ಮ ಹೀರೋ ಸರ್ ಬಗ್ಗೆ ಮೊದಲನೇ ಸಿನಿಮಾ ತುಂಬ ಹೋಪ್ ಇಟ್ಕೊಂಡು ಮಾಡ್ತಿದ್ದಾರೆ. ಅವ್ರಿಗೆ ಏನು ನಾನು ಪೂರ್ತಿ ಫಿಲ್ ಮಾಡಬೇಕು ಅದನ್ನು ಈ ಕ್ಲೈಮ್ಯಾಕ್ಸಲ್ಲಿ 100% ಮಾಡಿಕೊಡ್ತೀನಿ. ಹಾಗೆ ಎಲ್ಲ ಇಲ್ಲಿರೋರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಈ ಧೂಳು ದೇಶದಲ್ಲಿ ತುಂಬಾ ಇರೋದು ಕಷ್ಟ, ಬಟ್ ಆ ಸೀನಿಗೆ ಏನು ಬೇಕು ಅಂತ ಪ್ರೊವೈಡ್ ಮಾಡ್ತಾಯಿದ್ದೀನಿ ಅಷ್ಟೇ, ಬೇರೆ ಏನು ಉದ್ದೇಶ ಅಲ್ಲ. ಅಣ್ಣ ಪ್ರಸಿದ್ಧ ನಿಮಗೆ ಹೇಳ್ತಾ ಇರೋದು ಯಾಕೆಂದರೆ ಅದು ತುಂಬ ಸಾಫ್ಟ್ ಆಗ್ಬಿಡುತ್ತೆ ಆ ಏರಿಯಾ. ಅಲ್ಲೊಂಚೂರು ಏನೋ ಬೇರೆ ಇಟ್ಟು ಮಾಡಬೇಕು ಅಂತ ಒಂದು ಇಟ್ಟು ಏನೋ ಸಿನಿಮಾಗೆ ಒಂದು ಕ್ಲೈಮ್ಯಾಕ್ಸ್ ಎಪಿಸೋಡ್ನ ಮಾಡೋದಾಗ ಅದು ಬೇಕು ಅನ್ನೋ ಒಂದು ವಿಚಾರದಲ್ಲಿ ಇಟ್ಕೊಂಡು ಇದನ್ನು ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ಈ ಫೈಟು ತುಂಬ ಚೆನ್ನಾಗಿ ಬರುತ್ತೆ. ಯಾಕೆ ಅಂದರೆ ಸಿನಿಮಾ ಒಂದು ಫೈಟ್ ಅಂದಿದ ತಕ್ಷಣ ಒಂದು ಫೈಟ್ ಆಗಲ್ಲ, ಅದಕ್ಕೆ ಕಥೆ ಇದ್ದರೆ ಫೈಟ್ ಆಗುತ್ತೆ. ಈ ಫೈಟಲ್ಲಿ ಸೀನು ವಿತ್ ಫೈಟು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಆ ಡೈಲಾಗ್ ಆಗಲಿ ಆ ಎಮೋಷನ್ ಆಗಲಿ ತುಂಬ ಕ್ಯಾರಿ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಅದು ಈ ಸಿನಿಮಾದಲ್ಲಿ 100% ಸಕ್ಸಸ್ಫುಲ್ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ಅದನ್ನ ಹೇಳ್ತಾ ಏನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ವಿನೋದ್, ಫೈಟಲ್ಲಿ ಕೆಳಗಡೆ ಬೆಡ್ಡು ಗಿಡ್ಡು ಏನು ಯೂಸ್ ಮಾಡಿಲ್ಲ. ಫೈಟಲ್ಲಿ ಏಟ್ ಗೀಟ್ ಏನೋ ಬಿದ್ದಿದ್ರೆ ಹೀರೋಗೆ ಹೆಂಗೆ ಜೋರಾಗಿ ನಡೀತಾ ಇತ್ತು ಫೈಟ್? ಕರೆಕ್ಟ್ ಸರ್. ಇದು ಬೀಳೋದಕ್ಕೆ ಹೇಳೋದಕ್ಕೆ ಅಂತ ಬೆಡ್ ಹಾಕ್ತೀರಿ. ಈಗ ನಾವು ಗ್ರೌಂಡ್ ಅಂತ ಇಟ್ಟು ಸ್ವಲ್ಪ ಮ್ಯಾಚ್ ಮಾಡೋವಾಗ ಸೊ ಅದನ್ನು ನಾವು ಸ್ವಲ್ಪ ಅವಾಯ್ಡ್ ಮಾಡಿ ತೆಗಿತೀರಿ. ಯಾಕಂದರೆ ನಾವು ಅದನ್ನು ಆ್ಯಕ್ಚುಲಿ ಕಂಪ್ಲೀಟಾಗಿ ಹಿಂದೆ ಮಾಡಿದ್ದೀರಿ, ಅದು ಬೆಡ್ ಮೇಲೆನೇ ಮಾಡಿದ್ದೀರಿ. ತುಂಬ ಎಳ್ಕೊಂಡು ಹೋಗೋದಕ್ಕೆ ಅದನ್ನು ಮಾಡೋದಕ್ಕೆಲ್ಲ ಬೆಡ್ ಮೇಲೆ ಮಾಡಿದ್ದೀರಿ. ಚಿಕ್ಕ ಲೀಡ್ ಬೇಕಲ್ವಾ, ಆ ಲೀಡ್ಗೋಸ್ಕರ ನಾವು ಅಲ್ಲಿ ಆ ಪಾತ್ರನ ಡೈರೆಕ್ಟಾಗಿ ಇಟ್ಟು ತೆಗೆದಿದ್ದೀರಿ ಅಷ್ಟೇ. ಹೀರೋ ತುಂಬ ಕೋಆಪ್ರೇಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಮಾಡಿದ್ದಾರೆ. ಮೊದಲನೇ ಸಿನಿಮಾ ಅಲ್ವಾ, 100% ಮಾಡೇ ಮಾಡ್ತಾರೆ. ಮುಂದಿನ ದಿನಗಳು ಮಾಡಲೇಬೇಕು ಅವರು, ಯಾಕಂದರೆ ಇಂಡಸ್ಟ್ರಿಯಲ್ಲಿ ತುಂಬ ಜನ ಬರ್ತಾ ಇರ್ತಾರೆ. ಸೊ ಹಾಗಾಗಿ ಈ ಕಷ್ಟನ ತೊಗೊಳ್ಬೇಕು. ಈಗ ಈ ಟೈಮಲ್ಲಿ ತೊಗೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ನನ್ನದು ಸಿನಿಮಾ ಸರ್. ಸಿನಿಮಾ ನಮ್ಮದು ಜರ್ನಿ ತುಂಬ ದೊಡ್ಡದಲ್ವಾ, ಆ್ಯಕ್ಷನ್ ಅನ್ನೋದು, ಅದಕ್ಕೆ ಥ್ಯಾಂಕ್ ಯು. ಲಾಸ್ಟ್ ಜನವರಿಯಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಸ್ಟಾರ್ಟ್ ಆಗಿದ್ದು, ಮತ್ತು ಈಗ ಆಲ್ಮೋಸ್ಟ್ ಶೂಟಿಂಗ್ ಒಂದು 95% ಕಂಪ್ಲೀಟ್ ಆಗಿದೆ. ಸೊ ಎಲ್ಲದಕ್ಕೂ ನಮ್ಮ ಯೋಗರಾಜ್ ಭಟ್ರ ಪ್ರೀತಿ ವಿಶ್ವಾಸ ಜೊತೆಗೆ ಅವರ ಬ್ಯಾನರ್ ಅವ್ರದ್ದಾಗಿರೋದ್ರಿಂದ ಸೊ ಎಲ್ಲ ಅವರೇ ನಮಗೆ ತೋರಿಸಿದ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದಾದಮೇಲೆ ನಮಗೆ ತುಂಬ ಸಪೋರ್ಟಿವ್ ಆಗಿ ನಮಗೆ ಒಳ್ಳೆ ಡೈರೆಕ್ಟರ್ಸ್ನ ಹುಡುಕ್ತಿದ್ದಾಗ ಸೊ ರಾಮನಾರಾಯಣ್ ಸರ್ ಸಿಕ್ಕಿದ್ರು. ಸೊ ಅವ್ರು ಸಿಕ್ಕಿದ ಮೇಲೆ ನಮಗೆ ಒಂದು ಟ್ರ್ಯಾಕ್ ಅಂತ ಸಿಕ್ಕಿದ್ದು. ಸೊ ಸುಮಾರು ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಚೇಂಜಸ್ ಮಾಡಿದ್ದೀವಿ ನಾವು, ಇಲ್ಲ ಅಂತಲ್ಲ. ಬಟ್ ಫೈನಲಿ ನಾವು ನಮಗೆ ಸೂಟ್ ಆಗಿದ್ದು ನಮ್ಮ ಒಂದು ಯೋಚನೆಗಳಿಗೆ ಮತ್ತು ನಮ್ಮ ಆಸೆ ಆಕಾಂಕ್ಷೆಗಳು ಏನು ನಾನೊಂದು ಸಿನಿಮಾದಲ್ಲಿ ಏನು ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದು ಎಲ್ಲ ಕಂಪ್ಲೀಟ್ಲಿ ಅವರು ನನಗೆ ಸಪೋರ್ಟಿವ್ ಆಗಿ ನಿಂತು ಸೊ ಯಾವುದೇ ವಿಷಯದಲ್ಲೂ ಕಾಂಪ್ರಮೈಸ್ ಆಗದಲ್ಲೇ ಎಲ್ಲನೂ ಏನು ಬೇಕು ಏನು ಬೇಡ ಅಂತ ಕರೆಕ್ಟಾಗಿ ಡಿಸ್ಕಸ್ ಮಾಡಿ ನಾವು ಒಂದು ಲೆವೆಲ್ಗೆ ಆಲ್ಮೋಸ್ಟ್ 95% ಕಂಪ್ಲೀಟ್ ಮಾಡಿದ್ದೀವಿ. ಸೊ ನಾವು ಅನ್ಕೊಂಡಿರೋ ಪ್ರಕಾರ ಹೋದರೆ ಒಂದು ಫೆಬ್ರವರಿಯಲ್ಲಿ ನಾವು ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ವಿ. ಅದೇ ಈ ಸ್ಪೀಡಲ್ಲೇ ಹೋದರೆ ಆಲ್ಮೋಸ್ಟ್ ಫೆಬ್ರವರಿಯಲ್ಲಿ ನಾವು ರಿಲೀಸ್ ಥಿಯೇಟ್ರಲ್ಲಿ ಬರ್ತೀವಿ. ಸೊ ಅದರ ಜೊತೆಗೆ ಮೀಡಿಯಾದವ್ರು ನೀವು ಬಂದಿದ್ದೀರಾ, ನಾವು ಕರೆದು ವಿತಿನ್ 24 hours ಅಷ್ಟೇ ನಾವು ನಿಮಗೆ ಟೈಮ್ ಕೊಟ್ಟಿದ್ದು. ಸೊ ಆದರೂ ಇವತ್ತು ಎಲ್ಲ ಕೆಲಸ ಬಿಟ್ಟು ಬಂದು ನಮ್ಮ ಒಂದು ಸಿನಿಮಾಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಧನ್ಯವಾದಗಳು ಎಲ್ಲರಿಗೂ. ವಿಶೇಷವಾಗಿ PRO ಆಗಿರೋ ನಮ್ಮ ವೆಂಕಟೇಶ್ ಸರ್ಗೆ ಮತ್ತು ಅವರ ಬ್ರದರ್ಗೆ ತುಂಬ ಧನ್ಯವಾದಗಳು. ಸೊ ನಮ್ಮ ಸಿನಿಮಾದಲ್ಲಿ ಹೇಳಿದರು ಸರ್, ಈಗ ಆಲ್ಮೋಸ್ಟ್ ಯಾರ್ಯಾರು ಆರ್ಟಿಸ್ಟ್ಗಳು ಮಾಡ್ತಿದ್ದಾರೆ ಅಂತ. ಸೊ ಪ್ರತಿಯೊಬ್ಬರು ಆರ್ಟಿಸ್ಟ್ಗಳನ್ನ ಸೆಲೆಕ್ಷನಲ್ಲಿ ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಯೋಗರಾಜ್ ಭಟ್ರು ತುಂಬ ಕೂತು ನಿಂತು ಮಾತಾಡಿ ನಾವು ಡಿಸ್ಕಸ್ ಮಾಡಿ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಎಲ್ಲದಕ್ಕೂ ಜಸ್ಟಿಫೈ ಆಗಿದೆ. ಸೊ ಸ್ಪೆಷಲ್ ಆಗಿ ನಮ್ಮ ಭೀಮಾ ವಿಲನ್ ಆದ ಯಾರು ಡ್ರ್ಯಾಗನ್ ಮಂಜು ಅವರು ನಮಗೆ ತುಂಬ ಇಷ್ಟಪಟ್ಟು ಒಪ್ಕೊಂಡು, ಅವ್ರಿಗೆ ಎಷ್ಟು ಬ್ಯುಸಿ ಶೆಡ್ಯೂಲ್ ಇದ್ರೂ ಇದೆಲ್ಲ ಮಾಡಿಕೊಡ್ತೀನಿ ಅಂತ ನಮಗೆ ಸಪೋರ್ಟಿವ್ ಆಗಿ ನಿಂತರು. ಸೊ ಶರತ್ ಸರ್ ಅಂತೂ ನಮಗೆ ಯಾವತ್ತೂ ಜೊತೆಗೆ ಇದ್ದಾರೆ ಅವತ್ತಿಂದಲೂ. ಕರಿಸುಬ್ಬು ಸರ್ ಮತ್ತು ಮೌನಗುಡ್ಡೆ ಮನೆ ಮತ್ತು ನಮ್ಮ ಮಡೆನೂರು ಮನು ಆ್ಯಸ್ ಎ ಬ್ರದರ್ ಆಗಿ ನಾವು ಅವರು
ನಮ್ಮ ರಿಲೇಟಿವ್ ಆಗಿರೋದ್ರಿಂದ ಸೊ ಅವ್ರು ಯಾವತ್ತೂ ನಮ್ಮ ಮನೆ ಹುಡುಗನೇ. ಸೊ ಹಾಗೆ ಮತ್ತೆ ಬೈಸಿನ ಅಂತ ಸರ್ ಹೇಳಿದಾಗೆ ಅವರು ಚನ್ನಪಟ್ಟಣದಲ್ಲಿ ಒಂದು ರಾಜಕೀಯ ಪಕ್ಷದಲ್ಲಿ ಇದ್ದಾರೆ, ಆದ್ರೂ ರಾಜಕೀಯ ಅನ್ನೋದು ಬಿಟ್ಟು ನಮ್ಮ ಜೊತೆ ಒಂದು ಒಳ್ಳೆ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ, ಒಳ್ಳೆ ಕಲಾವಿದರಾಗಿ ಕೆಲಸ ಮಾಡಿದ್ದಾರೆ. ಸೊ ಸೋನಲ್ ಮಂತೇರ ಇದ್ದಾರೆ, ಸ್ಪೆಷಲ್ ಆಗಿ ತಬಲಾ ನಾಣಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಇವತ್ತು ಅವ್ರು ಇರ್ಬೇಕಿತ್ತು, ಫೈಟಿಂಗ್ ಇರೋದ್ರಿಂದ ಅವ್ರಿಲ್ಲ. ಸೊ ಆದ್ರೂ ತಬಲಾ ನಾಣಿ ಅವ್ರಿಗೆ ಮತ್ತೆ ನಮ್ಮ ಯೋಗರಾಜ್ ಭಟ್ರಿಗೆ ತುಂಬ ಧನ್ಯವಾದಗಳು. ತುಂಬ ಕೆಲಸ ಮಾಡಿದ್ದಾರೆ ಈ ಸಿನಿಮಾಕ್ಕೋಸ್ಕರ. ಸೊ ಓಕೆ, ಸಿನಿಮಾ ಇದೆ ನಂದವ್ರದ್ದು, ನಾನು ಮಾಡ್ತಾರೆ ಫಸ್ಟ್ ಸಿನಿಮಾ ಅವ್ರ ಜೊತೆ. ಆ್ಯಂಡ್ ಈ ಸಿನಿಮಾದಲ್ಲಿ ನನಗೆ ಏನು ಬೇಕು ಅನ್ನೋ DOPಗೆ ಏನು ಬೇಕು ಎಲ್ಲ ರೀತಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಾದಮೇಲೆ ಮತ್ತೆ ನಿರ್ಮಾಪಕರು ಕೂಡ ನನಗೆ ಏನು ಬೇಕು, ನನಗೆ ಏನು ಇಂಥ ರಿಕ್ವೈರ್ಮೆಂಟ್ ಬೇಕು ಸರ್, ನನಗಿದೆ ಅವೈಲೇಬಲ್ ಬೇಕು ಅಂತ ಹೇಳಿದಾಗ ಆಯ್ತು ಮನು ನೀವು ತೊಗೊಂಡು ಮಾಡಿ, ಯಾವುದೇ ಅಡಚಣೆ ಇಲ್ಲ, ಅದು ಕಟ್ ಮಾಡಿ ಆ ಥರ ಯಾವುದೂ ಹೇಳಿಲ್ಲ. ನಿಮ್ಗೆ ಏನು ಬೇಕು ಅದನ್ನು ತೊಗೊಂಡು ಮಾಡಿ, ಬಟ್ ಸಿನಿಮಾ ಅದ್ಭುತವಾಗಿ ಬರಬೇಕು ಅಂತ ಹೇಳಿದ್ರೆ ನಾನು ಡೈರೆಕ್ಟರ್ ಕೊಟ್ಟಿರೋ ಜವಾಬ್ದಾರಿನ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇದರಲ್ಲಿ ಮಾಸ್ಟರ್ ಜೊತೆ ನಂದು ಸೆಕೆಂಡ್ ಮೂವಿ, ಬಟ್ ಅಸೋಸಿಯೇಟ್ ಆಗಿ ನಾನು ಅವ್ರ ಜೊತೆ ಒಂದು 10-12 ವರ್ಷದಿಂದ ತುಂಬ ಕೆಲಸ ಮಾಡಿದ್ದೀನಿ. ಬಟ್ ನಾನು DOP ಆಗಿದ್ದಾಗ ಅವ್ರ ಜೊತೆ ನಾನು 2 ಸಿನಿಮಾ ಮಾಡ್ತಾರೆ, ಇದು ನನ್ನ 2ನೇ ಸಿನಿಮಾ ಅವ್ರ ಜೊತೆ. ಅದಾದಮೇಲೆ ಮನೋವ್ರ ಜೊತೆ ನನ್ನ ಫಸ್ಟ್ ಸಿನಿಮಾ, ಅವ್ರ ಹೆಸರು ಮನೋನೇ, ನನ್ನ ಹೆಸರು ಮನೋನೇ. ಅದೇ ಮೌನವ್ರ ಜೊತೆನೂ ನನ್ನ ಫಸ್ಟ್ ಸಿನಿಮಾನೇ. ಬಟ್ ಓವರಾಲ್ ಹೇಳ್ಬೇಕಂದ್ರೆ ಒಂದು ನ್ಯೂ ಗ್ರೂಪ್ ಟೀಮ್ ಜೊತೆ ತುಂಬ ಖುಷಿ ಆಯಿತು. ಬಟ್ ರಾಮ್ ಸರ್ ಜೊತೆ ಮಾಡ್ತಿದ್ದಾಗ ನಂಗೆ ಇನ್ನೂ ತುಂಬಾ ಖುಷಿ ಆಯಿತು. ಯಾಕಂದ್ರೆ ಅವರು ತುಂಬ ಸ್ನೇಹಿತರ ಸಿನಿಮಾದಲ್ಲಿ, ನಾನು ಅವ್ರ ಸಿನಿಮಾದಲ್ಲಿ ನಾನು ಅಸೋಸಿಯೇಟ್ ಕ್ಯಾಮ್ರಾಮನ್ ಆಗಿದ್ದೆ. ಬಟ್ ಇವಾಗ ಅವರೇ ಸಿನಿಮಾ, ಅವ್ರ ನಿರ್ದೇಶನಕ್ಕೆ ನಾನು ಒಬ್ಬ ಕ್ಯಾಮ್ರಾಮನ್ ಆಗಿದ್ದೀನಿ, ಇನ್ನೊಂದು ಖುಷಿ ಇದೆ ನನಗೆ. ಅದನ್ನು ಒಟ್ಟಾರೆ ಹೇಳ್ಬೇಕಂದ್ರೆ ತುಂಬ ನಂಗೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ, ನಿರ್ಮಾಪಕರಾಗಲಿ ಡೈರೆಕ್ಟರ್ಸ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೊಂದು ಹ್ಯಾಪಿ ಇದೆ. ಥ್ಯಾಂಕ್ ಯು. ವೆಂಕಟೇಶ್ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಈ ತಂಡನ ಕರ್ಕೊಂಡು ಬಂದಿದ್ದಕ್ಕೆ. ನೀವು ಹೇಳಿದ ನಿಜ, ಭಾಳ ದಿನಗಳೇ ಆಗೋಗಿದೆ, ಇಲ್ಲ ಇತ್ತೀಚೆಗೆ ಈ ಸಂಪ್ರದಾಯ ಇಲ್ಲ, ಎಲ್ಲ ಸ್ಪಾಟಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಅದಕ್ಕೆ ಕಾರಣಕರ್ತರು ನಮ್ಮ ನಿರ್ಮಾಪಕರು. ಯಾಕಂದರೆ ಅವ್ರಿಗೆ ಆ ಒಂದು ಪ್ರೀತಿ ಸಿನಿಮಾದ ಬಗ್ಗೆ ಮತ್ತು ಸಿನಿಮಾನ ಮುಂದೆ ತೊಗೊಂಡೋಗೋ ರೀತಿ ಬಗ್ಗೆ ಅವ್ರಿಗಿರೋವಂಥ ಒಂದು ಕಾಳಜಿ. ಅದಕ್ಕೋಸ್ಕರ ನಮಗೆ ಮೀಡಿಯಾ ತುಂಬ ಇಂಪಾರ್ಟೆಂಟ್. ಅವರು ನಮ್ಮ ಜೊತೆ ಒಂದು ಊಟ ಮಾಡಿ ನಮ್ಮ ಒಂದು ಚಿತ್ರದ ಬಗ್ಗೆ ಒಂದು 4 ವಿಷಯಗಳು ಅವರು ಜನಕ್ಕೆ ತಿಳಿಸ್ಲಿ ಅಂತ ಹೇಳಿ ತಮ್ಮೆಲ್ಲರನ್ನ ಇವತ್ತಿಲ್ಲಿ ಸ್ವಾಗತ ಕೋರಿದ್ದೀವಿ. ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮ್ಮ ಈ ಕುಲದಲ್ಲಿ ಕೀಳು ಯಾವುದೋ ಚಿತ್ರ ಈಗ ಚಿತ್ರೀಕರಣ ಮುಕ್ತಾಯ ಹಂತದಲ್ಲಿದೆ. ಇನ್ನೊಂದು 2 ಹಾಡುಗಳು ಬಾಕಿ ಇದ್ದಾವೆ. ಆಲ್ಮೋಸ್ಟ್ ಎಲ್ಲ ಟಾಕಿ ಫೈಟ್ಸ್ ಎಲ್ಲ ಮುಗಿದಿದೆ. ಇದು ಬಹಳ ದೊಡ್ಡ ತಾರಾಗಣ ಇರುವಂಥ ಒಂದು ಚಿತ್ರ. ಹಾಗೆ ತಂತ್ರಜ್ಞರು ಕೂಡ ದೊಡ್ಡ ಮಟ್ಟದಲ್ಲೇ ಇದ್ದಾರೆ. ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋಗ್ತೀನಿ, ಬಹಳ ದೊಡ್ಡ ಪಟ್ಟಿ ಇದೆ. ಜೊತೆಗೆ ನಿರ್ಮಾಪಕರು ಮೊದಲನೇದಾಗಿ ಈ ಸಿನಿಮಾನ ಶುರು ಮಾಡಿ ಇದೊಂದು ಒಳ್ಳೆ ರೀತಿ ತಗೊಂಡು ಹೋಗೋದಕ್ಕೆ ಬೆನ್ನೆಲುಬಾಗಿ ಅವ್ರ ಹಿಂದೆ ನಿಂತಿರೋದು ನಮ್ಮ ಯೋಗರಾಜ್ ಭಟ್ ಸರ್. ಅವರು ಈ ಚಿತ್ರನ ಕತೆ ಅಂತ ಒಂದು ಮಾಡಿ ನಿರ್ಮಾಪಕರಿಗೆ ಹೇಳಿ ಅವ್ರಿಗೆ ಈ ಸಿನಿಮಾ ಮಾಡಬೇಕು ಅಂತ ಅನ್ನಿಸಿದಾಗ ಮಡೇನೂರು ಮನು ಅವರು ಪರಿಚಯ, ಅವರಿಂದ ಈ ಸಿನಿಮಾ ಚಿತ್ರೀಕರಣಕ್ಕೆ ಒಂದು ಆರಂಭ ಆಗಿತ್ತು. ಇದೆಲ್ಲ ಒಂದಷ್ಟು ಇತಿಹಾಸ ಇದೆ ನಮ್ಮ ಈ ಚಿತ್ರಕ್ಕೆ. ಮಡೇನೂರು ಮನು ಅವ್ರ ಶ್ರಮ ಈ ಕತೆಗೆ, ಈ ಚಿತ್ರಕ್ಕೆ ಬಹಳ ಇದೆ. ಅವರು ಹೇಗಿದ್ರು ಮುಂಚೆ ಅಂತ ಬಹಳಷ್ಟು ಜನ ನೋಡಿದ್ದೀರಾ ಅನ್ಕೊಂಡಿದ್ದೀನಿ. ಒಂದು ಕಾಮಿಡಿ ಮಾಡಿಕೊಂಡು ಶೋಸಲ್ಲಿ ಕೆಲಸ ಮಾಡ್ಕೊಂಡಿದ್ದವರು ಈಗ ಒಂದು ಸಿನಿಮಾಗೋಸ್ಕರನೇ ಅವರು ತಯಾರಿ ಆಗಿರೋ ರೀತಿ, ಅವರು ಶ್ರಮ ಪಟ್ಟಿರೋದು, ಬಹಳಷ್ಟು ವಿಷಯಗಳು ಇನ್ನು ಮುಂದೆ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಇದುವರೆಗೂ ಆಗಿರೋ ಒಂದಷ್ಟು ವಿಷಯಗಳನ್ನ ನಾನು ಸ್ವಲ್ಪ ಬೇಗ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನಮ್ಮ ದೊಡ್ಡ ನಟರು ನಮ್ಮ ಶರತ್ ಸರ್ ನಮ್ಮ ಜೊತೆ ಕೆಲಸ ಮಾಡ್ತಾ ಇರೋದು, ನಾವು ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು ಬಹಳ ಖುಷಿ ಇದೆ. ಅವ್ರಿಗೆ ಇದರಲ್ಲಿ ತುಂಬ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀವಿ ಅಂತ ನನ್ನ ಅನಿಸಿಕೆ. ಅವ್ರು ಮಾಡದೇ ಇರೋ ಪಾತ್ರಗಳಿಲ್ಲ, ಎಲ್ಲ ರೀತಿಯಲ್ಲೂ ಮಾಡಿದ್ದಾರೆ. ಇದರಲ್ಲೂ ವಿಲ್ಲನ್ನೇ ಇವರು ಅಂತ ಎಲ್ಲರೂ ಅಂದ್ಕೊಂಡ್ರೆ ಅದು ತಪ್ಪಾಗಿರುತ್ತೆ. ಇವರು ಇದರಲ್ಲಿ ಸ್ವಲ್ಪ ವಿಶೇಷವಾದಂಥ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ಕರಿಸುಬ್ಬು ಸರ್, ಅವ್ರನ್ನ ಪ್ರೀತಿಯಿಂದ ಸುಬ್ಬಣ್ಣ ಅಂತಲೇ ಕರೆಯೋಕ್ಕೆ ಇಷ್ಟಪಡ್ತೀನಿ. ಅವರಂತೂ ಈ ಚಿತ್ರದಲ್ಲಿ ಒಂದು ಮೈಲೇಜ್ ಕೊಟ್ಟಿದ್ದಾರೆ. ನಾವು ಆಯ್ಕೆ ಮಾಡಿದ್ದು ಪಕ್ಕ ಒಳ್ಳೆ ಪಾತ್ರಧಾರಿ ಸುಬ್ಬಣ್ಣ ಈ ಚಿತ್ರಕ್ಕೆ. ಚಿತ್ರ ನೋಡಿದಾಗ ಅನಿಸುತ್ತೆ ಯಾಕೆ ಈ ಮಾತು ಹೇಳ್ತಿದ್ದೀವಿ ಅಂತ. ತುಂಬ ಅದ್ಭುತವಾದಂಥ ಒಂದು ನಟನೆ. ಆಮೇಲೆ ಅವರ ಎಲ್ಲ ಎಪಿಸೋಡ್ಸ್ ಈ ಚಿತ್ರದಲ್ಲಿ ಅದ್ಭುತವಾಗಿ ಮೂಡಿ ಬಂದಿರೋದು. ಹಾಗೆ ಹೊಸಬನ್ನು ಒಂದಷ್ಟು ಜನರನ್ನ ನಾವು ಈ ಚಿತ್ರಕ್ಕೆ ಪರಿಚಯ ಮಾಡಿಸಿದ್ದೀವಿ. ಅದರಲ್ಲಿ ಸೀನುಬಾಯಿ ಅಂತ ಹೇಳಿ ಚನ್ನಪಟ್ಟಣದವ್ರೆ.
ಅವರು ಬಹಳಷ್ಟು ಈ ರೀಲ್ಸು ಅವು ಇವು ಮಾಡ್ತಾ ಒಂದಷ್ಟು ಪ್ರಖ್ಯಾತಿ ಹೊಂದಿದ್ರು. ಸೊ ಅವ್ರನ್ನ ನಮ್ಮ ನಿರ್ಮಾಪಕರು ಒಂದ್ಸರಿ ಪರಿಚಯ ಮಾಡಿಸಿದ್ರು, ಇವ್ರನ್ನ ಯಾವುದಾದ್ರೂ ಒಂದು ಪಾತ್ರ ಮಾಡಿಸ್ಬೋದಂತ. ಅವರ ಒಂದು ಕೆಲವು ರೀಲ್ಸ್ ನೋಡಿದ್ಮೇಲೆ ನನಗೆ ಭಾಳ ಒಂದು ಒಳ್ಳೆ ಪಾತ್ರ ಈ ಚಿತ್ರದಲ್ಲಿತ್ತು. ಸರ್ ಇದನ್ನ ಇವ್ರ ಕೆಲ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಸರ್ ಅಂತ ನಾವು ಅಂದ್ಕೊಂಡಿದ್ದಕ್ಕಿಂತ ಬಹಳ ಚೆನ್ನಾಗಿ ಸೀನುಬಾಯಿ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಈ ಚಿತ್ರದಲ್ಲಿ ಹೀರೋಯಿನ್ ಮಡೇನೂರು ಮನೋರ್ ಪಕ್ಕ ಯಾರು ನಿಲ್ಲಿಸೋದು ಅಂತೇಳಿ ಒಂದು ದೊಡ್ಡ ಹೋರಾಟ ಮತ್ತು ಹುಡುಕಾಟ ಎಲ್ಲ ನಡೀತಾ ಇತ್ತು. ತುಂಬ ಇಂಪಾರ್ಟೆಂಟ್ ಇತ್ತು ಪಾತ್ರ ಅದು. ಸೊ ಕೊನೆಗೆ ಆ ಚಾಯ್ಸ್ ಕೂಡ ನನಗೆ ನಿರ್ಮಾಪಕರ ಕಡೆಯಿಂದನೇ ಸಿಕ್ತು. ಯಾಕಂದರೆ ಅವರು ಒಂದಷ್ಟು ಹೊಸಬರನ್ನ ಹುಡುಕ್ತಾ ಇದ್ರು. ಆ ಒಂದು ಇದರಲ್ಲಿ ನಮಗೆ ಮೌನ ಗುಡ್ಡೆ ಮನೆಯವರು ರಾಮಾಚಾರಿ ಸೀರಿಯಲಲ್ಲಿ ಆಲ್ರೆಡಿ ಅವರು ಒಂದು ಪ್ರಖ್ಯಾತಿಯಾಗಿದ್ದರು. ಸೊ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ವಿ. ಅವರು ಕೂಡ ಈ ಪಾತ್ರಕ್ಕೆ ಬಹಳಷ್ಟು ನ್ಯಾಯ ಕೊಡ್ತಿದ್ದಾರೆ, ಭಾಳ ಹೊಂದ್ಕೊಂಡು ಎಲ್ಲರ ಜೊತೆ ಕೆಲಸ ಮಾಡ್ತಿದ್ದಾರೆ. ಹಾಗೆ ಇನ್ನು ನಮ್ಮ ತಂತ್ರಜ್ಞರು ನಮ್ಮ ಡ್ರ್ಯಾಗನ್ ಮಂಜು ಅವರು ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಈ ಚಿತ್ರದಲ್ಲಿ ಡ್ರ್ಯಾಗನ್ ಮಂಜು ಅವರು ಆಫ್ಟರ್ ಭೀಮಾ ನಮ್ಮ ಚಿತ್ರದಲ್ಲಿ ಅವರು ಕಾಣಿಸ್ಕೊಳ್ತಾ ಇರೋದು. ಜನರಿಗೂ ಸಹ ಒಂದು ಕುತೂಹಲ ಇರುತ್ತೆ. ಸೊ ನಮಗೂ ಕೂಡ ಅವ್ರನ್ನ ತೆರೆ ಮೇಲೆ ಹೇಗೆ ತರಬೇಕು, ಯಾವ ಥರ ಜನರಿಗೆ ರೀಚ್ ಮಾಡಬೇಕು ಅನ್ನೋಂಥ ಒಂದು ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ತುಂಬ ಅದ್ಭುತವಾಗಿ ಅವ್ರ ಪಾತ್ರ ಕೂಡ ಬಂದಿದೆ. ಹಾಗೆ ಇನ್ನೊಂದು ತಬಲಾ ನಾನಿ ಆಗಿರ್ಬೋದು, ಇನ್ನೂ ಒಂದಷ್ಟು ಬಹಳಷ್ಟು ಕಲಾವಿದರು ಇದ್ದಾರೆ. ಹಾಗೆ ತಂತ್ರಜ್ಞರು ಲಿಸ್ಟಲ್ಲಿ ಬಂದರೆ ನನ್ನ ಕ್ಯಾಮ್ರಾಮನ್ ಮನು BK ಅವರು ಕೂಡ ಬಹಳಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಬಂದರು. ಸೊ ಈ ಸಿನಿಮಾಗೆ ನನ್ನ ಜೊತೆಯಾಗಿ ನಿಂತು ಕ್ಯಾಮ್ರಾ ವರ್ಕ್ ಮಾಡ್ತಿದ್ದಾರೆ. ಬಹಳ ಅದ್ಭುತವಾದಂಥ ಲೈಟಿಂಗ್ ಮಾಡಿಕೊಂಡು ಸಿನಿಮಾ ತೊಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ನನ್ನ ಫೈಟ್ ಮಾಸ್ಟರ್ ವಿನೋದ್ ಅವರು ನನ್ನ ಟೈಸನ್ ಸಿನಿಮಾಯಿಂದ ಕೂಡ ಜೊತೆಯಲ್ಲಿ ಕೆಲಸ ಮಾಡ್ತಾ 10-15 ವರ್ಷಗಳಿಂದ ಎಲ್ಲ ಚಿತ್ರಗಳಲ್ಲೂ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ನಿಂತಿದ್ದೀವಿ. ಸೊ ಈ ಚಿತ್ರದಲ್ಲೂ ಕೂಡ ಒಂದು ಕ್ಲೈಮ್ಯಾಕ್ಸ್ ಪೋರ್ಷನ್ ಈಗ ಅವರೇ ಶೂಟ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗೆ ನಮ್ಮ ಅಸಿಸ್ಟೆಂಟ್ಸು, ನಮ್ಮ ಅಸೋಸಿಯೇಟ್ಸು, ಮಂಜು ಅಸಿಸ್ಟೆಂಟ್ಸು ಎಲ್ಲರೂ ಬಹಳಷ್ಟು ಜನ ಈ ಚಿತ್ರದಲ್ಲಿ ಕೆಲಸ ಮಾಡ್ತಿರೋ ತಂಡ ಇದೆ. ಸೊ ಸೋನಲ್ ಅವರು ಈ ಚಿತ್ರದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಹರೀಶ್ ರಾಜ್ ಇದ್ದಾರೆ. ಅದೇ ಹೇಳಿದ್ನಲ್ಲ, ನಮ್ಮ ಚಿತ್ರದ ಕಲಾವಿದರದ್ದು ಲೀಸ್ಟ್ ತುಂಬ ದೊಡ್ಡ ಪಟ್ಟಿನೇ ಇದೆ. ಅದು ಇನ್ನೊಂದು ಪ್ರೆಸ್ ಮೀಟಲ್ಲಿ ಅದನ್ನೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರದಲ್ಲಿ ಮನೋಮೂರ್ತಿಯವರ ಸಂಗೀತ ಇದೆ. ಅವರು ತುಂಬ ಅದ್ಭುತವಾದಂಥ ಹಾಡುಗಳು ಕೊಟ್ಟಿದ್ದಾರೆ. ಆಗಲೇ 4 ಹಾಡುಗಳನ್ನ ರೆಡಿ ಮಾಡಿದ್ದೀವಿ. ಯೋಗರಾಜ್ ಭಟ್ ಸರ್ ಬರೆದಿದ್ದಾರೆ, ಕಾಯ್ಕಿಣಿ ಸರ್ ಬರೆದಿದ್ದಾರೆ, ನಾನು ಸಹ ಒಂದು ಹಾಡು ಬರೆದಿದ್ದೀನಿ. ಸೊ ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ. ಶೂಟಿಂಗ್ ಎಲ್ಲ ಆಲ್ಮೋಸ್ಟ್ ಇನ್ನೇನು 2 ಸಾಂಗ್ ಬಿಟ್ಟರೆ ಇನ್ನೆಲ್ಲ ಮುಗಿದಿರೋದ್ರಿಂದ ನಾವು ಸಾಂಗ್ ಪ್ಲ್ಯಾನಿಂಗಲ್ಲಿ ಇದ್ದೀವಿ ಸದ್ಯಕ್ಕೆ. ಇನ್ನು ನಮ್ಮ ಚಿತ್ರದ ವಿಶೇಷತೆಗಳ ಬಗ್ಗೆ ಹೇಳ್ತಾ ಹೋದರೆ, ಇದು ಒಂದು ಕಾಲಘಟ್ಟದ ಕತೆ. ಅದು ಈಗಿನ ಪರಿಸ್ಥಿತಿಗೆ ಹೇಗೆ ಸಮಸ್ಯೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಒಂದಷ್ಟು ವಿಷಯಗಳು ಕೊಟ್ಟಿರೋದು ಭಟ್ರು. ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಾ ಹೋಗುವಂಥ ಒಂದು ಕತೆ ಇರೋದ್ರಿಂದ ಬಹಳಷ್ಟು ವಿಷಯಗಳು ಈಗಿನ ಸಮಾಜಕ್ಕೆ ಒಂದು ಮೆಸೇಜ್ ಹೇಳುವಂಥ ವಿಷಯಗಳಿದೆ. ಸೊ ತುಂಬ ಸೂಕ್ಷ್ಮ ಇರೋದ್ರಿಂದ ಟೈಟ್ಲಲ್ಲೇ ಗೊತ್ತಾಗುತ್ತೆ ಜನಕ್ಕೆ ಕುಲದಲ್ಲಿ ಕೀಳು ಯಾವುದು ಅಂತ ಅನ್ಕೋಬಹುದು. ಇದೇನೋ ಜಾತಿ ಬಗ್ಗೆನೇ ಇರುತ್ತೆ, ಯಾವುದೋ ಕುಲದ ಗಲಾಟೆ ಹೋರಾಟ ಅಂತ. ಅದೆಲ್ಲದಕ್ಕೂ ಮೀರಿ ಈ ಕತೆ ಒಳಗಡೆ ಒಂದಷ್ಟು ವಿಶೇಷತೆಗಳಿದೆ. ಅದನ್ನು ಜನ ತೆರೆಯ ಮೇಲೆ ನೋಡಿದಾಗ ಬಹಳ ಖುಷಿ ಪಡ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಈ ಒಂದು ಚಿತ್ರಕ್ಕೆ ಸಂತೋಷ್ ಸರ್ ತುಂಬ ಪ್ರೀತಿಯಿಂದ ಅವರು ಮೊದಲನೇ ಸಿನಿಮಾ, ಆಮೇಲೆ ಅಷ್ಟೇ ಮುದ್ದಾಗಿ ಈ ಸಿನಿಮಾನ ಅವರು ತಯಾರಿ ಮಾಡ್ತಾ ಇರೋ ರೀತಿ, ಅವರು ಪ್ರತಿದಿನ ಇಲ್ಲೇ ಇದ್ದು ನಮ್ಮ ಜೊತೆಯಲ್ಲೇ ಶೂಟಿಂಗಲ್ಲಿ ಏನು ಬೇಕು ಅಂತ ಪ್ರತಿಯೊಂದನ್ನು ಕೇಳ್ತಾ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಸಿನಿಮಾ ಕೂಡ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಜೊತೆಗೆ ನಿಂತಿದ್ದಾರೆ. ಮೊದಲನೇದಾಗಿ ಅವ್ರಿಗೂ ಕೂಡ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ನಿರ್ಮಾಪಕರು ನಮ್ಮ ಚಿತ್ರರಂಗಕ್ಕೆ ಬೇಕು. ಉದಾಹರಣೆಗೆ ಇವತ್ತು ಸಾರ್ ಹೇಳ್ದಂಗೆ, ವೆಂಕಟೇಶ್ ಸರ್ ಹೇಳ್ದಂಗೆ ಎಲ್ಲರೂ ಬರಬೇಕು ಸ್ಪಾಟಲ್ಲಿ ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ನೋಡಿ, ಅಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಸಿನಿಮಾ ಬಗ್ಗೆ ಇರೋ ಪ್ರೀತಿ. ಸೊ ಈ ಥರ ನಮ್ಮ ಚಿತ್ರದ ಬಗ್ಗೆ ಭಾಳ ವಿಶೇಷತೆಗಳು ಇದ್ದಾವೆ. ಮುಂದಿನ ಹಂತಗಳಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮಾತಾಡೋರು ತುಂಬ ಜನ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ.